ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಏನಿಲ್ಲ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಇವತ್ತು ನಾನು ತರಕಾರಿಯನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ, ಅಂದರೆ ತರಕಾರಿ ಎಲ್ಲ ಬಿಡಿಸ್ತಾ ಇದ್ದೀನಿ. ಎಷ್ಟು ಸಿಗ್ತಾ ಇದ್ದಾವೆ, ಎಷ್ಟಿಲ್ಲ, ಹೆಂಗೆ ಬೆಳೆದಿದೆ ಅಂತಂದೇಳಿ ತೋರಿಸ್ತೀನಿ. ಸ್ವಲ್ಪನೂ ಯಾವುದೇ ಔಷಧಿ ಹಾಕಲಾರ್ದೇ ಬೆಳೆದಿರುವಂಥ ತರಕಾರಿಗಳು. ಬನ್ನಿ ನೋಡ್ಕೊಂಬರೋಣ. ನೋಡಿ, ಇದು ಬೆಂಡೆಕಾಯಿ ಏನು ಅಷ್ಟು ಸಿಕ್ಕಿಲ್ಲ, ಇನ್ನು ಈಗ ಸ್ಟಾರ್ಟ್ ಆಗಿದ್ದಾವೆ. ಇನ್ಮೇಲೆ ಹೆಂಗೆ ನಾವು ಬಿಡಿಸ್ತೀವೋ ಹಂಗಂಗೆ ಎಲ್ಲನೂ ಬೆಳೀತಾ ಹೋಗುತ್ತೆ ತರಕಾರಿ. ಯಾವುದೇ ಆಯಿತು ಅಷ್ಟೇ. ನೋಡಿ, ಇಷ್ಟು ಹರಿದಿದ್ದೀನಿ. ಈಗ ಚವಳಿಕಾಯಿ ಹರಿತಾ ಇದ್ದೀನಿ. ಅಷ್ಟು ಹರಿದು ನೀರನ್ನು ಬಿಡ್ತೀನಿ ನಾನು. ಈಗ ಅದು ಬೀನ್ಸನ್ನು ಹರಿಬೇಕು. ಎಲ್ಲನೂ ಎಷ್ಟೆಷ್ಟು ಸಿಗುತ್ತೆ ಎಷ್ಟೆಷ್ಟಿಲ್ಲ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಹೇಳೋದು, ನಾವು ಬೆಳೆದಿಂದೆ ನಮಗೆ ಗೊತ್ತಾಗೋದು. ನಾವು ಅದನ್ನು ಊಟ ಮಾಡಿದಾಗ ನಮಗೆ ಸಿಗುವಂಥ ಖುಷಿನೇ ಬೇರೆ ಆಗಿರುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಎಷ್ಟು ನಮಗೆ ಯೂಸ್ಫುಲ್ಲಾಗಿದೆ ಅಂದರೆ, ನಾವೇ ಬೆಳ್ಕೊಳೋದ್ರಿಂದ ತುಂಬಾ ಯೂಸ್ಫುಲ್ಲಾಗಿರುತ್ತೆ. ಅದರಲ್ಲೂ ಅದರಲ್ಲಿ ಸಿಗುವಂಥ ಖುಷಿನೇ ಬೇರೆ ಆಗಿರುತ್ತೆ. ಬನ್ನಿ, ಇದಿಷ್ಟು ಬಿಡಿಸಿ ನಾನು ಸಿಗ್ತೀನಿ ನಿಮಗೆ. ಒಂದೊಂದೇ ಬಿಡಿಸ್ತೀನಿ. ಇಷ್ಟನ್ನು ಬಿಡಿಸಿದ್ದೀನಿ, ಇನ್ನೊಂದು 3 ಸಾಲು ಇದ್ದಾವೆ ಅಷ್ಟೇ. ಇವಿಷ್ಟು ಬಿಡಿಸ್ಬೇಕು ಎಲ್ಲನೂ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹುಚ್ಚಳ ಪುಡಿ ಅಂತಾರೆ, ಮತ್ತು ಗುರಳು ಅಂತಾರೆ, ಕಪ್ಪುದು. ಅದನ್ನು ಹಾಕಿ ಶೇಂಗಾ ಪುಡಿ ಹಾಕಿ ಪಲ್ಯ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ. ಜೋಳದ ರೊಟ್ಟಿ ಜೊತೆಗಂತೂ ಸೂಪರಾಗಿರುತ್ತೆ. ಯಾರೆಲ್ಲ ಹೆಂಗೆ ಮಾಡ್ತೀರಾ ಕಮೆಂಟ್ ಮಾಡಿ, ಆಯಿತಾ? ನೋಡಿ ಫ್ರೆಂಡ್ಸ್, ಹರಿಯೋದೆಲ್ಲ ಮುಗೀತು. ಇಷ್ಟು ಬೀನ್ಸ್ ಸಿಕ್ಕಿದೆ. ಒಂದೊಂದು ಗಿಡಗಳು ಹೋಗಿದ್ದಾವೆ. ನಮ್ಮ ಕೋಳಿಗಳು ಎಲ್ಲ ಕೆಬ್ರು ಬಿಡ್ತಾವಲ್ಲ, ಅವು ಸೂಕ್ಷ್ಮ ಗಿಡಗಳು. ಚವಳಿಕಾಯಿ ಆಯ್ತು, ಅಥವಾ ಗೋರಿಕಾಯಿ ಗಿಡ, ಬೀನ್ಸ್ ಗಿಡ, ಇವೆಲ್ಲ ತುಂಬ ಸೂಕ್ಷ್ಮದ ಗಿಡಗಳು. ಒಂದು ಸ್ವಲ್ಪ ಮುರಿತಂದ್ರೂ ಗಿಡ ಹೋಗ್ಬಿಡುತ್ತೆ. ಈ ಕೋಳಿಗಳು ಕೆದರಿರೋದ್ರಿಂದ ಕೆಲವೊಂದು ಗಿಡಗಳು ಹೋಗಿದ್ದಾವೆ. ಇರೋ ಗಿಡದಲ್ಲಿ ಇಷ್ಟು ಸಿಕ್ಕಿದೆ. ಎಷ್ಟು ಇರ್ಬೋದು ನೀವೇ ಗೆಸ್ ಮಾಡಿ. 1/4 kg ಇರ್ಬೋದಾ, ಅಥವಾ ಅರ್ಧ kg ಇರ್ಬೋದಾ? ಇವು ಸ್ವಲ್ಪ ಇದು ಬರುತ್ತೆ, ನೋಡಿ ಗೆಸ್ ಮಾಡಿ. ಹಾಗೆ ಚವಳಿಕಾಯಿನೂ ಸ್ವಲ್ಪ ಗೆಸ್ ಮಾಡಿ ಹೇಳಿ, ನಾನು ಹೇಳಲ್ಲ. ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ ನೋಡೋಣ. ನೋಡಿ, ಇಷ್ಟು ಸಿಕ್ಕಿದೆ. ಯಾರೇ ಮೋಸ ಮಾಡಲಿ, ಮನುಷ್ಯ ಎಷ್ಟೇ ಮೋಸ ಮಾಡಲಿ, ಆದರೆ ಭೂಮಿ ತಾಯಿ ಮಾತ್ರ ನಮಗೆಂದೂ ಮೋಸ ಮಾಡಲ್ಲ. ನಾನು ಇದು ಹಿಡಿಸ್ಲಾರ್ದಕ್ಕೆ ಇದರಲ್ಲಿ ನನ್ನ ಟಾಪಲ್ಲಿ ಹಾಕೊಂಡು ಕೂತ್ಕೊಂಡಿದ್ದೀನಿ. ಅವ್ರಿಗೆ ಹೇಳಿದ್ದೀನಿ ತರೋಕ್ಕೆ, ಒಂದು ಕವರ್ ಆಗಲಿ ಏನಾದರೂ ಕಳ್ಸಿ ಅಂತ ಹೇಳಿದ್ದೀನಿ. ನೋಡಿ, ಮನುಷ್ಯ ಎಷ್ಟೇ ಮೋಸ ಮಾಡ್ಬೋದು, ಏನೇ ಔಷಧಿ ನಾನಾ ಥರ ಔಷಧಿಗಳನ್ನು ಹೊಡಿಬೋದು, ಏನೇ ಮಾಡಲಿ, ಆ ತಾಯಿ ಭೂಮಿ ತಾಯಿ ಮಾತ್ರ ನಮಗೆಂದೂ ಮೋಸ ಮಾಡಲ್ಲ. ನೋಡಿ, ಎಷ್ಟು ನಮಗೆ ಯಾವುದೇ ಕೆಟ್ಟದಾಗಿ ಅಂತ ಈಗ ಎಷ್ಟೆಲ್ಲ ಔಷಧಿಗಳು ಬಂದಿದ್ದಾವೆ ಅಂತ ಯಾವ ಔಷಧಿನೂ ಹೊಡೆದಿಲ್ಲ ನಾವು. ಬರೀ ಒಂದು ಕುರಿ ಗೊಬ್ಬರ, ಕಪ್ಪು ಗೊಬ್ಬರ ಒಂದು ಬಿಟ್ಟರೆ ಇನ್ನೇನು ಇಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟರಲ್ಲೇ ಎಷ್ಟು ನಮಗೆಲ್ಲ ಸಿಗ್ತಾ ಇದೆ. ಸೊಪ್ಪೆಲ್ಲ ಹೆಂಗೆ ಬೆಳೀತಾ ಇದ್ದೀವಿ, ಟೊಮೊಟೊ ನಾವು ಹೆಂಗೆ ಬೆಳೀತಾ ಇದ್ದೀವಿ ನೀವೇ ನೋಡ್ತಾ ಇರ್ಬೋದು. ಎಂಥ ಮನುಷ್ಯನಿಗೆ ಮೋಸ ಮಾಡ್ತಾನೆ, ಮನುಷ್ಯನಿಗೆ ಭೂಮಿ ತಾಯಿ ಎಂದೂ ಮೋಸ ಮಾಡಲ್ಲ. ಅಷ್ಟು ನಮ್ಮನ್ನು ಹೊಟ್ಟೆಗೆಲ್ಲ ಕೊಟ್ಟು ಆ ಭೂಮಿ ತಾಯಿ ಇರೋದ್ರಿಂದನೇ ನಾವಿರೋದು. ಯಾರೇ ಎಷ್ಟೇ ಮೋಸ ಮಾಡಲಿ, ನಮ್ಮ ಭೂಮಿ ತಾಯಿ ಮಾತ್ರ ನಮ್ಮನ್ನು ಎಂದೂ ರೈತರನ್ನ ಕೈ ಬಿಡಲ್ಲ. ನೋಡಿ, ನಮ್ಮ ಗುಂಡವ ಕವರ್ ತಗೊಂಬಂದಾಳ. ತಂಬ ಅನ್ನತ್ಲೆ, ಬಾ ತಂಬ, ಕವರ್ಗೆ ಹಾಕೊಂಡು ತಂಬ. ಇಲ್ಲಿ ಬಾ, ಚಪ್ಪಲಿ ಹಾಕೊಂಬಂದೆ. ಬಾ, ವೆರಿ ಗುಡ್ ಬಾಯ್ ಇದೆ. ಇವನ್ನ ಹಾಕೊಂಡು ತಂಬ. ಇಲ್ಲಿ ಈ ಕಡೆ ಬಾ, ಮೇಲಕ್ಕೆ ಬಾ, ಕಡೆ. ಇಲ್ಲೇ ಐತಲ್ಲ, ಬಿದ್ದುಬಿಡುತ್ತಲ್ಲ ಇದು. ಇಲ್ಲಿ ಕವರ್ ಹಿಡ್ಕೊ, ಬೇಸಿ ಹಾಕ. ನೀವು ಜಾಣೆ ಕೆಲಸ ಮಾಡ್ತಿದ್ದ. ಬೂ ಕುಡ್ದೆ? ಟೊಪ್ಗೆ ಯಾರು ಹಾಕಿದ್ರಪ್ಪ? ಟೊಪ್ಗೆ ಯಾರು ಹಾಕ್ಯಾರ? ಅಪ್ಪಾಜಿ ಹಾಕಿದ್ನಾ? ಏನು ಮಾಡಕತ್ತಿದ್ದಿ? ಮನೆಗೇನು ಮಾಡತ್ತಿದ್ದಿ? ಏನು ಮಾಡ್ತಾರ ಅಣ್ಣಾರು? ಅಣ್ಣ ಏನು ಮಾಡ್ತಾನ?
ಏನು ಮಾಡ್ತಾನ ಅನ್ನ? ಹ್ಞೂ 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 ಜಾಣಿ ಹೋಗಣ ಹಿಡ್ಕೋಬೇಕಾ? ನಾನು ಇದನ್ನ ಹಿಡ್ಕೊಂಡು ನೀ ಅದನ್ನ ಹಿಡ್ಕೊ. ಹಾಂ ಇವು ಬೇಡ, ಇವು ಇದರಲ್ಲೇ ಇರಲಿ. ಅಲ್ಲಿ ಬೇರೆ ಕವರಿಗೆ ಹಾಕೋಣ, ಬೇರೆದು ಇನ್ನೊಂದು ಕವರಿಗೆ ಹಾಕೋಣ. ಹ್ಞೂ ನಡಿ ಹೋಗೋಣ ನಡಿ. ನೋಡಿ ಫ್ರೆಂಡ್ಸ್, ನಾನು ನೀರು ಬಿಡ್ತಾಯಿದ್ದೀನಿ. ನೀರು ಇದಿಷ್ಟು ಬಿಡಬೇಕು. ಈಗ ಮಧ್ಯಾಹ್ನ 3 ಗಂಟೆ ಆಗಿದೆ. ಅವೆಲ್ಲ ಅರಿಯೋಷ್ಟರಲ್ಲಿ 1 ಗಂಟೆ ಆಯಿತಾ. 1 ಗಂಟೆಯಲ್ಲಿ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ 1 ತಾಸು ಬಂದ್ವಿ. ನೀರು ಬಿಡೋಕೆ ಬಂದಿದ್ದೀನಿ. ನೀರು ಬಿಟ್ಟು ಆಮೇಲೆ ಬೇರೆ ಮುಂದಿನ ಕೆಲಸಗಳು ನೋಡ್ಕೋಬೇಕು. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ಬೆಳಗ್ಗೆ ನಿನ್ನೇನು ಅಪ್ಲೋಡ್ ಮಾಡಿದ್ನೆಲ್ಲ ಅದು ಬೆಳಗ್ಗೆ ಎಂಡ್ ಮಾಡಿದೆ. ಮತ್ತು ಇದನ್ನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿರೋದು. ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಯಾರಾದರೂ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ. ಟೇಕ್ ಕೇರ್ ಎಲ್ರಿಗೂ. ಬಾಯ್ ಬಾಯ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ.